ಪ್ರತಿಷ್ಠಿತ ಐಸಿಸಿ ಟಿ20 ವಿಶ್ವಕಪ್ಗೆ ಇನ್ನೊಂದೇ ತಿಂಗಳು ಬಾಕಿ. ಫೆಬ್ರವರಿ 7ರಿಂದ ವಿಶ್ವಕಪ್ ಆರಂಭವಾಗಲಿದ್ದು, ಹಾಲಿ ಚಾಂಪಿಯನ್ ಆಗಿರುವಂತಹ ಭಾರತ ಈ ಸಲ ಕೂಡ ಕಪ್ ತಮ್ಮಲ್ಲೇ ಉಳಿಸಿಕೊಳ್ಳುವಂತ ಟಾರ್ಗೆಟ್ನಲ್ಲಿದೆ. ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ 15 ಸದಸ್ಯರ ಟೀಮ್ ಕೂಡ ಅನೌನ್ಸ್ ಆಗಿದೆ. ಅಭಿಷೇಕ್ ಶರ್ಮಾರಂತ ಪವರ್ ಹಿಟ್ಟರ್ ಬ್ಯಾಟರ್, ಜಸ್ಪ್ರೀತ್ ಬುಮ್ರಾನಂತ ವರ್ಲ್ಡ್ ಕ್ಲಾಸ್ ಬೌಲರ್ ತಂಡದಲ್ಲಿದ್ದಾರೆ. ಆದರೆ ಟಿ20 ವಿಶ್ವಕಪ್ನಲ್ಲಿ ಭಾರತದ ಪಾಲಿನ ಅಸಲಿ ಮ್ಯಾಚ್ ವಿನ್ನರ್ ಅಂದ್ರೆ ಅದು ಹಾರ್ದಿಕ್ ಪಾಂಡ್ಯ ಅಂತ ಎಬಿ ಡಿವಿಲಿಯರ್ಸ್ ಹೇಳಿದ್ದಾರೆ. ಎಬಿಡಿ ಹೀಗೆ ಹೇಳೋದಕ್ಕೂ ಕೂಡ ಕಾರಣ ಇದೆ. ಕುಂಫು ಪಾಂಡ್ಯ ಪವರ್ ಎಂಥದ್ದು, ಧೋನಿ ಟು ಸೂರ್ಯ ಕ್ಯಾಪ್ಟನ್ಸಿಯಲ್ಲಿ ಹೇಗಿದೆ ಅವರ ವಿಶ್ವಕಪ್ ಜರ್ನಿ, ಪಾಂಡ್ಯ ಪಾಲಿನ ಅದೃಷ್ಟ ದೇವತೆ ಯಾರು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತದ ಟಿ20 ಸ್ಕ್ವಾಡ್ ಸೂಪರ್ ಸ್ಟ್ರಾಂಗ್ ಆಗಿದೆ. ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಇದೆ. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರನ್ನ ಬಿಟ್ರೆ ಉಳಿದವರೆಲ್ಲ ಕೂಡ ಒಳ್ಳೆ ಫಾರ್ಮ್ ನಲ್ಲಿದ್ದಾರೆ. ಹಾಗೆ ಬೌಲಿಂಗ್ ಟೀಮ್ ಕೂಡ ಚೆನ್ನಾಗಿದೆ. ಆದರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡುವಂತಹ ಪ್ಲೇಯರ್ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಹಾರ್ದಿಕ್ ಪಾಂಡ್ಯ. ಪ್ರಸ್ತುತ ಅದ್ಭುತ ಫಾರ್ಮ್ ನಲ್ಲಿರುವಂತಹ ಪಾಂಡ್ಯ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲೂ ಕೂಡ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಿದ್ದಾರೆ. ವಿಶ್ವಕಪ್ ತಂಡದಲ್ಲಿ ಮೇನ್ ಪ್ಲೇಯರ್ ಆಗಿರೋದ್ರಿಂದಲೇ ಏಕದಿನ ತಂಡದಿಂದ ಅವರಿಗೆ ರೆಸ್ಟ್ ಕೊಡಲಾಗಿದೆ. ಇದೇ ಕಾರಣಕ್ಕೆ ಭಾರತಕ್ಕೆ ಟಿ20 ವಿಶ್ವಕಪ್ ಅನ್ನ ಗೆಲ್ಲೋಕೆ ದೊಡ್ಡ ಆಸ್ತಿ ಅಂತ ಎಬಿ ಡಿವಿಲಿಯರ್ಸ್ ಪಾಂಡ್ಯರನ್ನ ಗುಣಗಾನ ಮಾಡಿದ್ದಾರೆ. 10 ವರ್ಷಗಳಿಂದಲೂ ಟಿ20 ವಿಶ್ವಕಪ್ ಆಡ್ತಿದ್ದಾರೆ ಪಾಂಡ್ಯ. 10ನೇ ಆವೃತ್ತಿಯ ಟಿ20 ವಿಶ್ವಕಪ್ಗೆ ಇನ್ನೇನು ಅಂತಿಮ ಹಂತದ ಸಿದ್ಧತೆಗಳು ಕೂಡ ನಡೀತಾ ಇವೆ. 10 ವರ್ಷಗಳ ಬಳಿಕ ಭಾರತ ಮತ್ತೊಮ್ಮೆ ಟಿ20 ವಿಶ್ವಕಪ್ ಅನ್ನು ಆಯೋಜನೆ ಮಾಡ್ತಾ ಇದೆ. ಆದರೆ ಈ ಸಲ ಲಂಕಾ ಸಹ ಪ್ರಾಯೋಜಕತ್ವ ಕೂಡ ನೀಡಿದೆ. ಕೊನೆಯ ಬಾರಿಗೆ 2016ರಲ್ಲಿ ಭಾರತ ಮಾತ್ರ ಹೋಸ್ಟಿಂಗ್ ಅನ್ನ ಮಾಡಿತ್ತು. ಅಂದ್ರೆ ಸಂಪೂರ್ಣ ಜವಾಬ್ದಾರಿ ಭಾರತದ ಮೇಲೆ ಇತ್ತು. ಆ ಟೈಮಲ್ಲಿ MS ಧೋನಿ ಅವರು ಭಾರತ ತಂಡದ ಕ್ಯಾಪ್ಟನ್ ಆಗಿದ್ರು. 2016ರಿಂದ 2026ರ ಟೂರ್ನಿಗೆ ಹೋಲಿಕೆ ಮಾಡಿದ್ರೆ ಭಾರತ ತಂಡದಲ್ಲಿ ನಿರಂತರವಾಗಿ 2 ಆಟಗಾರರು ಮಾತ್ರವೇ ತಂಡದಲ್ಲಿ ಆಡ್ತಾ ಇದ್ದಾರೆ. ಅಂದ್ರೆ ಕಳೆದ 10 ವರ್ಷಗಳಿಂದ ಭಾರತ ತಂಡದಲ್ಲಿ ಜಸ್ಪ್ರೀತ್ ಬುಮ್ರಾ ಹಾಗೆ ಹಾರ್ದಿಕ್ ಪಾಂಡ್ಯ ಕಂಟಿನ್ಯೂಸ್ ಆಗಿ ಟಿ20 ವಿಶ್ವಕಪ್ಗಳಲ್ಲಿ ಆಡ್ತಾ ಇದ್ದಾರೆ. 2016ರಲ್ಲಿ ತಂಡದ ಭಾಗವಾಗಿದ್ರು ಪಾಂಡ್ಯ. ಅಲ್ಲಿಂದ ಈಚೆಗೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಹಾಗೆ ಈಗ ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲೂ ಕೂಡ ಪಾಂಡ್ಯ ಅಖಾಡಕ್ಕಿಳಿಯೋಕೆ ರೆಡಿಯಾಗಿದ್ದಾರೆ. ಟಿ20 ಮಾದರಿಯಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಬ್ರಹ್ಮಾಸ್ತ್ರ. 2016ರ ಟಿ20 ವಿಶ್ವಕಪ್ ಟೈಮಲ್ಲಿ ಪಾಂಡ್ಯ ಟೀಮ್ಗೆ ಇನ್ನೂ ಕೂಡ ಹೊಸಬರಾಗಿದ್ರು. ಅಂದ್ರೆ ಆಗಷ್ಟೇ ಟೀಮ್ ಇಂಡಿಯಾಗೆ ಹೆಜ್ಜೆ ಇಟ್ಟಿದ್ರು. ಹೀಗಿದ್ರು ಕೂಡ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಗಳನ್ನ ಕೊಟ್ಟಿದ್ರು. ಅದರಲ್ಲೂ ಬಾಂಗ್ಲಾದೇಶ ವಿರುದ್ಧದ ಸೂಪರ್ 10 ಮ್ಯಾಚ್ ಟೈಮ್ ಅಲ್ಲಿ ಲಾಸ್ಟ್ ಓವರ್ ಬೌಲಿಂಗ್ ಅನ್ನ ಮಾಡ್ತಾರೆ. ಆ ಪಂದ್ಯವನ್ನ ಭಾರತ 1 ರನ್ ನಿಂದ ರಣರೋಚಕವಾಗಿ ಗೆದ್ದಿತ್ತು. ಅಲ್ಲಿಂದ ಈಚೆಗೆ ವೈಟ್ ಬಾಲ್ ಕ್ರಿಕೆಟ್ ನಲ್ಲಿ ಭಾರತದ ಅತ್ಯುತ್ತಮ ಆಲ್ರೌಂಡರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಈಗಂತೂ 2026ರಲ್ಲಂತೂ ವಿಶ್ವದ ಅತ್ಯುತ್ತಮ ಆಲ್ರೌಂಡರ್ಗಳಲ್ಲಿ ಒಬ್ಬರೆನಿಸ್ಕೊಳ್ತಿದ್ದಾರೆ. ಟಿ20ನಲ್ಲಿ 2000ಕ್ಕೂ ಹೆಚ್ಚು ರನ್ಗಳು ಹಾಗೆ 100ಕ್ಕೂ ಹೆಚ್ಚು ವಿಕೆಟ್ಗಳನ್ನ ಪಡೆದಿದ್ದಾರೆ. ಹಾಗೆ ಟಿ20 ಮಾದರಿಯಲ್ಲಿ 100ಕ್ಕೂ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ. ಇನ್ನು ಭಾರತ 2024ರಲ್ಲಿ ಟಿ20 ವಿಶ್ವಕಪ್ ಗೆಲ್ಲುವಲ್ಲಿ ಪಾಂಡ್ಯ ಪ್ರಮುಖ ಪಾತ್ರ ವಹಿಸಿದ್ರು. ಸೌತ್ ಆಫ್ರಿಕಾ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ಪ್ರಮುಖ 3 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಈಗ ಈ ಬಾರಿಯ ವಿಶ್ವಕಪ್ನಲ್ಲೂ ಕೂಡ ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ನೀಡೋದ್ರಲ್ಲಿ ಅನುಮಾನವೇ ಇಲ್ಲ. ಆದರೆ 2024ರ ಟಿ20 ವಿಶ್ವಕಪ್ ಗೆಲ್ಲೋ ಮುನ್ನ ಪಾಂಡ್ಯ ಅಕ್ಷರಶಃ ಅಗ್ನಿ ಪರೀಕ್ಷೆ ಎದುರಿಸಿದ್ರು. ಪರ್ಸನಲ್ ಲೈಫ್ ನಲ್ಲಿ ಆದ ಕೆಲ ತಿರುವುಗಳು, ಮುಂಬೈ ಕ್ಯಾಪ್ಟನ್ಸಿ ಎಲ್ಲವೂ ಕೂಡ ಪಾಂಡ್ಯರನ್ನ ಹಿಂಡಿ ಹಿಪ್ಪೆ ಮಾಡಿತ್ತು. ಸೊ ಆ ಟೈಮಲ್ಲಿ ಏನೆಲ್ಲ ಆಗಿತ್ತು, ಏನೆಲ್ಲ ಸ್ಟ್ರಗಲ್ಸ್ ಅನ್ನ ಪಟ್ಟಿದ್ದಾರೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. 2024ರ ಆರಂಭದಿಂದಲೂ ಕೂಡ ಹಾರ್ದಿಕ್ ಪಾಂಡ್ಯ ಅವರ ಪರ್ಸನಲ್ ಲೈಫ್ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿತ್ತು. ಅಂದ್ರೆ ಸೋಷಿಯಲ್ ಮೀಡಿಯಾಗಳಿಗೆ ಒಂಥರ ಆಹಾರ ಆಗಿತ್ತು ಅಂತಾನೆ ಹೇಳಬಹುದು. ಹಾರ್ದಿಕ್ ಪಾಂಡ್ಯ ಹಾಗೆ ನತಾಶಾ ಅಂದ್ರೆ ಅವರ ದಾಂಪತ್ಯದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಪದೇ ಪದೇ ಪೋಸ್ಟ್ಗಳ ಮೂಲಕ ವೈರಲ್ ಆಗ್ತಿತ್ತು. ಹಾಗೆ ಕೆಲವೊಂದಷ್ಟು ಫೋಟೋಗಳು, ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದ್ವು. ಇಬ್ಬರ ನಡುವೆ ಎಲ್ಲವೂ ಚೆನ್ನಾಗಿಲ್ಲ, ದಾಂಪತ್ಯದಲ್ಲಿ ಬಿರುಕು ಬಂದಿದೆ ಅಂತೇಳಿ ಪೋಸ್ಟ್ಗಳು ಹರಿದಾಡ್ತಾ ಇದ್ವು. ಆನಂತರ ಸೋಷಿಯಲ್ ಮೀಡಿಯಾದಲ್ಲಿ ವೈಮನಸ್ಸಿನ ಬಗ್ಗೆ ಪೋಸ್ಟ್ಗಳು ಸದ್ದು ಮಾಡ್ತಾನೆ ಹೋಗ್ತವೆ, ಸಾಲು ಸಾಲು ಪೋಸ್ಟ್ಗಳು. ಇದರಿಂದ ಹಾರ್ದಿಕ್ ಪಾಂಡ್ಯ ಅವರ ಮನಸ್ಸಿನ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ. ಇದರ ನಡುವೆಯೇ ಕ್ರಿಕೆಟ್ ಲೈಫ್ ನಲ್ಲೂ ಕೂಡ ಒಂದಷ್ಟು ವೇರಿಯೇಷನ್ಸ್ ಆಗುತ್ತೆ. ಅಂದ್ರೆ ಒಂಥರ ಪ್ರೆಷರ್ ಬಿಲ್ಡ್ ಮಾಡುವಂತ ಸಿಚುಯೇಷನ್ಗಳು ಕ್ರಿಯೇಟ್ ಆಗ್ತವೆ. 2024ರ IPLಗೂ ಮುನ್ನ ರೋಹಿತ್ ಶರ್ಮಾರನ್ನ ಮುಂಬೈ ತಂಡದ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯಗೆ ಪಟ್ಟ ಕಟ್ಟಲಾಗುತ್ತೆ. ಸೊ ಇದು ಒಂದು ದೊಡ್ಡ ಹೊಡೆತವನ್ನ ಕೊಡುತ್ತೆ ಹಾರ್ದಿಕ್ ಪಾಂಡ್ಯಗೆ.
ಅಂದ್ರೆ ಅವರಲ್ಲಿ ಕ್ಯಾಪ್ಟನ್ ಆಗಿ ಕಮ್ ಬ್ಯಾಕ್ ಮಾಡ್ತಾರೆ ಅಥವಾ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾರೆ ಅನ್ನೋದು ಎಷ್ಟು ದೊಡ್ಡ ವಿಚಾರವೋ, ಆ ನಂತರ ಅವರು ಮುಂಬೈ ತಂಡದ ಕ್ಯಾಪ್ಟನ್ ಆಗಿ ಎದುರಿಸಿದಂತಹ ಸವಾಲುಗಳು ನಿಜಕ್ಕೂ ಕೂಡ ಅತ್ಯಂತ ಕಷ್ಟಕರದ ದಿನಗಳಾಗಿದ್ವು. ಯಾಕಂದ್ರೆ ರೋಹಿತ್ ಶರ್ಮಾರನ್ನ ದಿಢೀರ್ ಅಂತ ಇಳಿಸಿದ್ದಕ್ಕೆ ಅಭಿಮಾನಿಗಳ ಆಕ್ರೋಶದ ಕಟ್ಟೆ ಹೊಡೆದಿತ್ತು. ಎಸ್, ರೋಹಿತ್ ಶರ್ಮಾ ಮುಂಬೈ ತಂಡದ ಐಕಾನಿಕ್ ಪ್ಲೇಯರ್, ಅದು ಅಲ್ಲದೆ 5 ಸಲ ಚಾಂಪಿಯನ್ ಪಟ್ಟಕ್ಕೇರಿಸಿದಂತ ನಾಯಕ, ಯಶಸ್ವಿ ನಾಯಕ. ಆದ್ರೆ ರೋಹಿತ್ ಶರ್ಮಾರನ್ನ ತಂಡದಲ್ಲಿ ಇರುವಂತೆಯೇ ದಿಢೀರ್ ಅಂತ ಇಳಿಸಿ ಹಾರ್ದಿಕ್ ಪಾಂಡ್ಯಕ್ಕೆ ಕ್ಯಾಪ್ಟನ್ಸಿಯನ್ನ ನೀಡಿದ್ದು ಮುಂಬೈ ಅಭಿಮಾನಿಗಳಿಗೆ ಚೂರು ಇಷ್ಟ ಆಗಲಿಲ್ಲ. ಅದ್ರ ಜೊತೆಗೆ ಮುಂಬೈ ತಂಡದಂತ ಆಟಗಾರರಿಗೂ ಕೂಡ ಇದು ಇಷ್ಟ ಆಗಿರ್ಲಿಲ್ಲ. ಯಾಕಂದ್ರೆ ತಮ್ಮಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ಮಾಡ್ಬೋದಿತ್ತು. ಅದನ್ನ ಬಿಟ್ಟು ಗುಜರಾತ್ ತಂಡದಲ್ಲಿದ್ದಂತ, ಅದು ಕೂಡ ಗುಜರಾತ್ಗೆ ಕ್ಯಾಪ್ಟನ್ ಆಗಿದ್ದಂತ ಪಾಂಡ್ಯರನ್ನ ಮುಂಬೈ ತಂಡಕ್ಕೆ ಕರ್ಕೊಂಡು ಬಂದು ಕ್ಯಾಪ್ಟನ್ಸಿಯನ್ನ ನೀಡುವಂತ ಅನಿವಾರ್ಯತೆ ಏನಿದೆ ಎನ್ನುವಂತ ಮನಸ್ಥಿತಿಯಲ್ಲಿ ಶುರುವಾಗುತ್ತೆ. ಹೀಗಾಗಿ ಮುಂಬೈನ ಪಂದ್ಯಗಳು ನಡೆಯಬೇಕಾದ್ರೆ ಗ್ರೌಂಡ್ ನಲ್ಲಿ ಅತಿ ಹೆಚ್ಚು ಕೂಗ್ತಾರೆ ಅಭಿಮಾನಿಗಳು. ಪಾಂಡ್ಯ ಸಾಕಷ್ಟು ಟೀಕೆಗಳನ್ನು ಎದುರಿಸ್ತಾರೆ, ಟ್ರೋಲ್ಗಳಾಗ್ತವೆ. ಸೊ ಏನೇನೋ ಒಂದು ರೀತಿಯಲ್ಲಿ ಕಷ್ಟದ ದಿನಗಳನ್ನ ಅನುಭವಿಸ್ತಾರೆ. ಆದ್ರೆ ಮೈದಾನದಲ್ಲಿ ಪಂದ್ಯಗಳ ವೇಳೆಯೇ ಪಾಂಡ್ಯ ವಿರುದ್ಧ ಕೂಗುಗಳು ಕೇಳ್ಬರುತ್ತೆ. ಹೀಗೆ ಪರ್ಸನಲ್ ಮತ್ತು ಕ್ರಿಕೆಟ್ ಎರಡರಲ್ಲೂ ಕೂಡ ಸಾಕಷ್ಟು ನೊಂದಿರ್ತಾರೆ ಪಾಂಡ್ಯ. ಒಂದ್ ಕಡೆ ನತಾಶಾ ಅವರ ಜೊತೆ ಬಿರುಕು ಪರ್ಸನಲ್ ಲೈಫಲ್ಲಿ, ಇನ್ನೊಂದ್ ಕಡೆ ಕ್ರಿಕೆಟ್ನಲ್ಲಿ ಮುಂಬೈ ತಂಡದ ಕ್ಯಾಪ್ಟನ್ಸಿ ಸಿಕ್ಕರೂ ಕೂಡ ಅದನ್ನ ಅನುಭವಿಸೋಕೆ ಅವಕಾಶ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ಟೀಕೆಗಳೇ ಜಾಸ್ತಿ ಆಗಿತ್ತು. ಸೊ ಇದರಿಂದ ಪಾಂಡ್ಯ ತುಂಬಾನೇ ನೊಂದಿರ್ತಾರೆ. ಆದ್ರೆ T20 ವಿಶ್ವಕಪ್ನಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ. ಸೊ ಅಲ್ಲಿವರೆಗೂ ಕೂಡ ಪಾಂಡ್ಯ ಒಂದು ರೀತಿಯಾಗಿ ಅಭಿಮಾನಿಗಳ ಪಾಲಿಗೆ ವಿಲನ್ ಆಗಿಯೇ ಕಾಣ್ತಾ ಇದ್ರು. ಆದ್ರೆ ಯಾವಾಗ T20 ವಿಶ್ವಕಪ್ ಫೈನಲ್ ಮ್ಯಾಚ್ ಅಂತ ಬಂದಾಗ ಇಡೀ ಟೂರ್ನಿ ಹಾಗೆ ಫೈನಲ್ ಮ್ಯಾಚ್ ಅಲ್ಲಿ ಪಾಂಡ್ಯ ಕಡೆಯಿಂದ ಅತಿ ದೊಡ್ಡ ಪ್ರದರ್ಶನ ಬರುತ್ತೆ, ಅಂದ್ರೆ ದೊಡ್ಡ ಸಾಥ್ ಸಿಗುತ್ತೆ. ಸೊ ಅಲ್ಲಿಂದ ಈಚೆಗೆ ಪಾಂಡ್ಯ ಅವರ ಬದುಕಲ್ಲಿ ಬದಲಾವಣೆ ಆಗುತ್ತೆ. ಅಲ್ಲಿ ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಾಗ ಪಾಂಡ್ಯ ಮೇಲಿದ್ದಂಥ ಅಭಿಪ್ರಾಯಗಳು ಕೂಡ ಬದಲಾಗ್ತವೆ. ಸೊ ಅಲ್ಲಿಂದ ಈಚೆಗೆ ಮತ್ತೆ ಪಾಂಡ್ಯ ಲೈನ್ಗೆ ಬರ್ತಾರೆ, ಟೀಮ್ ಇಂಡಿಯಾ ಪರ ಅಬ್ಬರಿಸೋಕೆ ಶುರು ಮಾಡ್ತಾರೆ. ಅಂಡ್ ಇದೇ ಟೈಮಲ್ಲಿ ಪಾಂಡ್ಯ ಬಾಳಲ್ಲಿ ಅದೃಷ್ಟ ದೇವತೆಯಾಗಿ ಬರ್ತಾರೆ ಮಹಿಕಾ ಶರ್ಮಾ. ನತಾಶಾರಿಂದ ಬೇರ್ಪಟ್ಟಂತ ಹಾರ್ದಿಕ್ ಪಾಂಡ್ಯ ಬದುಕಲ್ಲಿ ಮಹಿಕಾ ಶರ್ಮಾ ಅವರ ಎಂಟ್ರಿ ಆಗುತ್ತೆ. ಹೌದು, ಜಸ್ಟ್ 1.5 ವರ್ಷಗಳ ಅವಧಿಯಲ್ಲೇ ಪಾಂಡ್ಯ ಬದುಕಲ್ಲಿ ಸಾಕಷ್ಟು ಏರುಪೇರುಗಳಾಗಿದ್ವು. ಆದ್ರೆ ಈಗ ಪಾಂಡ್ಯ ರಿಯಲ್ ಖದರ್ ಬರೋಕೆ ಮಹಿಕಾ ಶರ್ಮಾಳ ಎಂಟ್ರಿ ಕೂಡ ಕಾರಣವಾಗಿದೆ. ಮಹಿಕಾ ಬಂದ ಮೇಲೆ ಚಿಲ್ಲಾಗಿರುವ ಪಾಂಡ್ಯ. ಮಹಿಕಾ ಶರ್ಮಾ ಪಾಂಡ್ಯ ಅವರ ಬದುಕಲ್ಲಿ ಬಂದ ಮೇಲೆ ಪಾಂಡ್ಯ ಅಂತೂ ಫುಲ್ ಚಿಲ್ಲಾಗಿದ್ದಾರೆ. ಮಹಿಕಾ ಜೊತೆ ಮದುವೆಗೆ ಸಿದ್ಧ ಆಗ್ತಾ ಇದ್ದಾರೆ. ಹಾಗೆ ಮೈದಾನದಲ್ಲೂ ಕೂಡ ಫೈರ್ ಬ್ರ್ಯಾಂಡ್ ರೀತಿಯಾಗಿ ಅಬ್ಬರಿಸ್ತಾ ಇದ್ದಾರೆ. ಇವನ್ ಪಂದ್ಯಗಳ ಟೈಮಲ್ಲೂ ಕೂಡ ಮಹಿಕಾ ಮೈದಾನಕ್ಕೆ ಹೋಗಿ ಪಾಂಡ್ಯಗೆ ಸಪೋರ್ಟ್ ಮಾಡ್ತಿದ್ದಾರೆ. T20ನಲ್ಲಿ 100 ವಿಕೆಟ್ಗಳ ಸಾಧನೆ ಮಾಡಿದಾಗ ಮಹಿಕಾ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. 100 ಬೇಬಿ ರಾಕ್ ಸ್ಟಾರ್ ಲೆಜೆಂಡ್ ಹೀರೋ ಎಂಬ ಟೈಟಲ್ ನಡಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪೋಸ್ಟ್ ಅನ್ನ ಹಾಕ್ತಾರೆ. ಅಂಡ್ ಇತ್ತೀಚೆಗೆ ಮೋದಿ ಸ್ಟೇಡಿಯಂನಲ್ಲಿ ಭಾರತದ ಪರ 2ನೇ ವೇಗದ ಅರ್ಧ ಶತಕ ಸಿಡಿಸಿದಾಗ ಪಾಂಡ್ಯ ಅವರು ಗ್ಯಾಲರಿಯಲ್ಲಿದ್ದಂತ ಮಹಿಕಾಗೆ ಫ್ಲೈಯಿಂಗ್ ಕಿಸ್ ಅನ್ನ ಕೊಡ್ತಾರೆ. ಹಾಗೆ ಮೈದಾನದ ಹೊರಗೂ ಕೂಡ ಪಾಂಡ್ಯ ಹಾಗೆ ಮಹಿಕಾ ಒಟ್ಟೊಟ್ಟಿಗೆ ಕಾಣಿಸಿಕೊಳ್ತಾ ಇದ್ದಾರೆ. ಮಹಿಕಾರನ್ನ ತುಂಬಾನೇ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಪಾಂಡ್ಯ. ಎಲ್ಲಾ ಇವೆಂಟ್ಸ್ ಗಳಿಗೂ ಕರ್ಕೊಂಡು ಹೋಗ್ತಿದ್ದಾರೆ. ಇತ್ತೀಚೆಗೆ ಅಂಬಾನಿ ಫ್ಯಾಮಿಲಿಯ ಈವೆಂಟ್ ನಲ್ಲೂ ಅಂದ್ರೆ ರಿಲಯನ್ಸ್ ನ ಈವೆಂಟ್ ನಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ಮಹಿಕಾ ಜೊತೆ. ಇಬ್ಬರ ನಡುವೆ ಎಂಗೇಜ್ಮೆಂಟ್ ಕೂಡ ಆಗಿದೆ ಎನ್ನುವಂತ ಸುದ್ದಿ ಇದೆ. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಕ್ರಿಕೆಟ್ ಕರಿಯರ್ ಹಾಗೆ ರಿಯಲ್ ಲೈಫ್ ಎರಡರಲ್ಲೂ ಕೂಡ ಸದಾ ಸುದ್ದಿಯಲ್ಲೇ ಇರ್ತಾರೆ. ಎರಡರಲ್ಲೂ ಕೂಡ ಸಕ್ಸಸ್ ಸಿಗ್ಲಿ. ಈ ಸಲ ಭಾರತ T20 ವಿಶ್ವಕಪ್ನಲ್ಲಿ ಚಾಂಪಿಯನ್ ಪಟ್ಟಕ್ಕೇರಲಿ ಹಾಗೆ ಉಳಿಸಿಕೊಳ್ಳಿ ಅಂತ ನಾವು ಕೂಡ ವಿಶ್ ಮಾಡೋಣ. ನಮಸ್ಕಾರ.